ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸಿಂಗಲ್ ಸ್ಟೆಪ್ಪಲ್ಲಿ ರಿಂಗ್ ಬೀಡ್ಸ್ ಯೂಸ್ ಮಾಡಿ ಒಂದು ಕ್ಯೂಟ್ ಆಗಿರುವಂಥ ಕ್ರೋಶಾ ಕುಚ್ ಡಿಸೈನ್ ಹಾಕಿ ತೋರಿಸ್ತೀನಿ. ಅದಕ್ಕೋಸ್ಕರ ನಾನು 6 ದಾರ ತೊಗೊಂಡಿದ್ದೀನಿ. ಹಾಗೆ 10 ನಂಬರ್ ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ನಾನು 2 ಟೈಮ್ ಲಾಕ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗೆ ನಾನು ರಿಂಗ್ ಬೀಡ್ ಯೂಸ್ ಮಾಡೋದ್ರಿಂದ ನಾನು 2 ಟೈಮ್ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಟೈಮ್ ಲಾಕ್ ಮಾಡ್ಕೊಂಡಾದ್ಮೇಲೆ ರಿಂಗ್ ಒಳಗಡೆಯಿಂದ ಥ್ರೆಡ್ ತೊಗೊಬಂದು ರಿಂಗಿಗೊಂದು ಲಾಕ್ ಮಾಡ್ಕೊಳ್ತೀನಿ. ಈ ಥ್ರೆಡ್ ಒಂದು ಸ್ವಲ್ಪ ಮುಂದಕ್ಕೆ ಎಳ್ಕೊಂಡು ನಾನು ಸ್ಮಾಲ್ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ. ಇದನ್ನು ಈ ರಿಂಗ್ ಒಳಗಡೆ ಒಂದು ಮಣಿನ ಸೇರಿಸ್ಕೊಳ್ತೀನಿ. ಈ ದಾರದೊಳಗೆ ಒಂದು ಮಣಿ ಸೇರಿಸ್ಕೊಂಡು ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಳ್ತೀನಿ. ಒಂದು ಸಿಂಗಲ್ ಕ್ರೋಶಾ ಹಾಕೊಂಡ ಮೇಲೆ ಮತ್ತೆ ಒಂದು ಮಣಿ ಸೇರಿಸ್ಕೊಳ್ತೀನಿ. ಈಗ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇದೇ ರಿಂಗಿಗೆ ನಾನು ಡಬಲ್ ಕ್ರೋಶಾ ಹಾಕ್ಕೊಳ್ತೀನಿ. ನೋಡಿ, ರಿಂಗ್ ಒಳಗಡೆಯಿಂದ 2 ಸಲ ದಾರ ತಂದಿದ್ದೀನಿ. ನೀಡಲ್ ಮೇಲೆ 3 ಲೂಪ್ಗಳಿದೆ. 2 ಲೂಪಿಂದ ಹೊರಗೆ ಬಂದಿದ್ದೀನಿ, ಮತ್ತೆ 2 ಲೂಪಿಂದ ಹೊರಗೆ ಬಂದಿದ್ದೀನಿ. ಈಗ ಮತ್ತೆ ಇನ್ನೊಂದು ಮಣಿ ಸೇರಿಸ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಈ ರಿಂಗ್ ಒಳಗಡೆಯಿಂದ ದಾರ ತಂದು ಮತ್ತೆ 2 ಲೂಪಿಂದ ಹೊರಗೆ ಬರಬೇಕು, ಮತ್ತೆ 2 ಲೂಪಿಂದ ಹೊರಗೆ ಬರಬೇಕು. ಈ ರೀತಿ ಡಬಲ್ ಕ್ರೋಶಾಗಳನ್ನ ಹಾಕೋಬೇಕು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ರೆಡ್ ಕಲರ್ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಈ ರೀತಿ ಡಬಲ್ ಕ್ರೋಶನ ಫ್ರೆಂಡ್ಸ್ ನಾನು 5 ಸಲ ಹಾಕ್ಕೊಳ್ತೀನಿ. ಒಂದು ಸಲ ಸಿಂಗಲ್ ಕ್ರೋಶಾ ಹಾಕ್ಕೊಂಡಿದ್ದೀನಿ. ಬೀಡ್ಸ್ನ ಲಾಕ್ ಮಾಡಿಕೊಂಡು ಒಂದು ಸಲ ಸಿಂಗಲ್ ಕ್ರೋಶಾ ಹಾಕ್ಕೊಂಡಿದ್ದೀನಿ. ನಂತರ 5 ಡಬಲ್ ಕ್ರೋಶಾಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ಮತ್ತೊಂದು ಬೀಡ್ ಸೇರಿಸ್ಕೊಂಡು ನೋಡಿ, ನೀಡಲ್ ಮೇಲೆ ಈಗ 2 ಸಲ ದಾರ ತೊಗೊಂಡಿದ್ದೀನಿ. ಅಂದರೆ ನಾನಿಲ್ಲಿ 5 ಸಲ ಡಬಲ್ ಕ್ರೋಶಾ ಹಾಕೊಂಡ ಮೇಲೆ ಈಗ ತ್ರಿಬಲ್ ಕ್ರೋಶಾ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನೀಡಲ್ ಮೇಲೆ ಒಟ್ಟು 4 ಲೂಪ್ ಇದೆ. 2 ಲೂಪಿಂದ ಹೊರಗೆ ಬರಬೇಕು, 2 ಲೂಪಿಂದ ಹೊರಗೆ ಬರಬೇಕು, ಮತ್ತು 2 ಲೂಪಿಂದ ಹೊರಗೆ ಬರಬೇಕು. ಈ ರೀತಿ ತ್ರಿಬಲ್ ಕ್ರೋಶಾ ಹಾಕೋಬೇಕು. ಮತ್ತೊಂದು ಬೀಡ್ ಸೇರಿಸ್ಕೊಂಡು ಮತ್ತೊಂದು ತ್ರಿಬಲ್ ಕ್ರೋಶಾ ಹಾಕ್ಕೊಳ್ತೀನಿ. ಟೂ ಟೈಮ್ ತ್ರಿಬಲ್ ಕ್ರೋಶಾ ಹಾಕೊಂಡ ಮೇಲೆ ನೋಡಿ, 2 ಟೈಮ್ ತ್ರಿಬಲ್ ಕ್ರೋಶಾ ಹಾಕೊಂಡ ಮೇಲೆ ಮತ್ತೊಂದು ಬೀಡ್ ಸೇರಿಸ್ಕೊಂಡು ಈ 2ನೇ ತ್ರಿಬಲ್ ಕ್ರೋಶಾ ಹಾಕಿದ್ದೆ ನೋಡಿ, ಸೆಕೆಂಡ್ ಟೈಮ್ ತ್ರಿಬಲ್ ಕ್ರೋಶಾ ಹಾಕಿದ್ನಲ್ಲ, ಅದಕ್ಕೆ ಈ ಬೀಡ್ಸ್ನ ಲಾಕ್ ಮಾಡ್ಕೊಳ್ತೀನಿ. ಈಗ ಇದೇ ಸೇಮ್ ಕಂಬಕ್ಕೆ ಅಂದರೆ ತ್ರಿಬಲ್ ಕ್ರೋಶಾದ ಕೊನೆ ಕಂಬಕ್ಕೆ ನಾನು ಮತ್ತೆ 4 ಸಿಂಗಲ್ ಕ್ರೋಶಾಗಳನ್ನ ಹಾಕ್ಕೊಳ್ತೀನಿ. ಒಟ್ಟು 4 ಸೇರಿದ್ರೆ 5 ಸಿಂಗಲ್ ಕ್ರೋಶಾ ಆಗುತ್ತೆ. ಮೂರಾಯಿತು, 4 ಮತ್ತು 5 ಸಿಂಗಲ್ ಕ್ರೋಶಾಗಳನ್ನ ಹಾಕೋಬೇಕು. ಈ ರೀತಿ 5 ಸಲ ಸಿಂಗಲ್ ಕ್ರೋಶಾ ಹಾಕೊಂಡ ಮೇಲೆ ಮತ್ತೊಂದು ಬೀಡ್ ಸೇರಿಸ್ಕೊಂಡು ಈ ರಿಂಗಿಗೆ ಸಿಂಗಲ್ ಕ್ರೋಶಾದಿಂದ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಮತ್ತೊಂದು ಬೀಡ್ ಸೇರಿಸ್ಕೊಂಡು ಮತ್ತೊಂದು ಸಿಂಗಲ್ ಕ್ರೋಶಾ. ಇದೇ ರೀತಿ ಈ ರಿಂಗ್ನ ಸಿಂಗಲ್ ಕ್ರೋಶಾಗಳಿಂದ ಲಾಕ್ ಮಾಡ್ಕೋಬೇಕು. ಅದರಿಂದ ಲಾಕ್ ಮಾಡ್ಕೊಂಡ ಮೇಲೆ ಇದು ಯಾವ ಗ್ಯಾಪಿಗೆ ಬರುತ್ತೆ ಆ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಡಿಸೈನ್ ಬರುತ್ತೆ. ಈಗ ನೋಡಿ, ಈಗ 2 ಚೈನ್ ಹಾಕ್ಕೊಳ್ತೀನಿ. ಲಾಕ್ ಮಾಡ್ಕೊಂಡ ಮೇಲೆ 2 ಚೈನ್ ಹಾಕಿ ಮತ್ತೆ ಯಾವ ಗ್ಯಾಪಿಗೆ ಬರುತ್ತೆ ಆ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕೊಂಡ ಮೇಲೆ ಮತ್ತೆ 4 ಚೈನ್,
4 ಚೈನ್ ಹಾಕಿ ಅದು ಯಾವ ಗ್ಯಾಪಿಗೆ ಬರುತ್ತೆ ಆ ಗ್ಯಾಪಿಗೆ ಲಾಕ್ ಮಾಡಬೇಕು. ಈ 4 ಚೈನ್ ಇದೆಯಲ್ಲ ಈ ಜಾಗದಲ್ಲಿ ನಾನು ಕುಚ್ಚು ಕಟ್ಕೊಳ್ತೀನಿ. ಮತ್ತು 2 ಚೈನು ಇದು ಯಾವ ಗ್ಯಾಪಿಗೆ ಬರುತ್ತೆ ಆ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಟೂ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಾಮೇಲೆ ಈಗ ರಿಂಗಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ರಿಂಗಿಗೆ ಲಾಕ್ ಮಾಡಿಕೊಂಡು ನೀಡಲ್ ಒಳಗಿಂದ ದಾರ ತಂದು ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಮತ್ತೆ ಒಂದು ಮಣಿ ಸೇರಿಸ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಈಗ 5 ಸಲ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. 2 ಲೂಪಿಂದವರೆಗೆ 2 ಲೂಪಿಂದವರೆಗೆ. ಫ್ರೆಂಡ್ಸ್, ಈ ಡಿಸೈನ್ನ ಬೇಗ ಹಾಕಿ ಮುಗಿಸ್ಬೋದು. ಸಿಂಗಲ್ ಸ್ಟೆಪ್ಪಲ್ಲಿ ಇವುಗಳಿಗೆಲ್ಲ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಬೇಗ ಹಾಕಿ ಮುಗಿಸ್ಬೋದು. ಒಂದು ಸಲ ಡಬಲ್ ಕ್ರೋಶೆ ಹಾಕಿದ್ದೀನಿ, ಇನ್ನು 4 ಸಲ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಆ ನಂತರ 2 ಸಲ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಹ್ಯಾಂಡ್ ಎಂಬ್ರಾಯ್ಡರಿ ಆಗಲಿ, ಡೋರ್ಮೆಟ್ ಹಾಕೋದಾಗಲಿ ಅಥವಾ ಟೈಲರಿಂಗ್ ಕ್ಲಾಸಸ್ ಬೇಕು ಅಂದರೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ ಚೆಕ್ ಮಾಡಿ. ಜೊತೆಗೆ ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ವಯರ್ ಬ್ಯಾಸ್ಕೆಟ್ ಹಾಕೋದು ಕಲಿಬೇಕು ಅಂದರೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ ಚೆಕ್ ಮಾಡಿ. ಅಲ್ಲಿ ಮಿನಿ ಬ್ಯಾಸ್ಕೆಟ್ ಟ್ಯುಟೋರಿಯಲ್ ಅಂತಲೇ ಒಂದು ಪ್ಲೇಲಿಸ್ಟ್ ಇದೆ. ಅಲ್ಲಿ ಎಲ್ಲ ಥರದ ಮಿನಿ ಬ್ಯಾಸ್ಕೆಟ್ ವಿಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಈ ಡಿಸೈನ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಮಾಡಿಕೊಂಡು ಕುಚ್ಚು ಹಾಕ್ಕೊಂಡಾಗ ಹೇಗೆ ಕಾಣುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ನಾನು ಈ ಡಿಸೈನ್ನ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ನೋಡಿ, 150 ಎಳೆ ದಾರದಲ್ಲಿ ಕುಚ್ಚು ಸಹ ಕಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಈ ಕ್ಯೂಟ್ ಆದ ಕುಚ್ಚು ಡಿಸೈನ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.